ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಅತಿಯಾದ ನಕಾರಾತ್ಮಕತೆ ತುಂಬಿದೆಯೇ? ನೀವು ಎಷ್ಟೇ ಒಳ್ಳೆಯದನ್ನು ಮಾಡಲು ಹೋದರೂ ಕೆಟ್ಟದ್ದೇ ಆಗುತ್ತಿದೆಯೇ? ನಿಮ್ಮ ಒಳಗಿರುವ ನಿಜವಾದ ಶತ್ರು ಯಾರು ಗೊತ್ತಾ? ಇಂದು ಸ್ವತಃ ಸಾಯಿ ಬಾಬಾರವರೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದಾರೆ. ಸಾಯಿ ತ್ರಿಲೋಕೇಶು ಚಾನಲ್ನ ಈ ದಿನದ ವಿಶೇಷ ಸಾಯಿ ಸಂದೇಶವನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ. ನೀನೊಂದು ಅತ್ಯಂತ ಪವಿತ್ರವಾದ ಆತ್ಮ ಎಂಬುದನ್ನು ನೀನು ಮೊದಲು ಅರಿತುಕೊಳ್ಳಬೇಕು. ನೀನು ಪವಿತ್ರ ಆತ್ಮರವರಾಗಿದ್ದರೆ ಆ ಪರಮಾತ್ಮನ ಧ್ಯಾನ ಮಾಡಲು ನಿನಗೆ ಅನುಮತಿ ಸಿಗುತ್ತಿರಲಿಲ್ಲ ಮತ್ತು ನಿನ್ನ ಕೈಯಿಂದ ಇಂತಹ ಒಳ್ಳೆಯ ಕೆಲಸಗಳು ಆಗುತ್ತಲೂ ಇರಲಿಲ್ಲ. ಕೆಲವು ವಿಷಯಗಳ ಬಗ್ಗೆ ನೀನು ಅತಿಯಾಗಿ ಮತ್ತು ತುಂಬ ಸಮಯದವರೆಗೂ ಅಸಮಾಧಾನ ಪಡುತ್ತೀಯ, ಶೋಕಿಸುತ್ತೀಯ. ಈ ರೀತಿ ಮಾಡುವುದನ್ನು ನಿಲ್ಲಿಸು. ನಿನ್ನ ಮನಸ್ಸು ಚಂಚಲವಾಗಿರಬಹುದು. ಅದು ನಿನ್ನಿಂದ ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುವಂತೆ ಮಾಡಿರಬಹುದು. ಆದರೆ ನೆನಪಿಡು, ಆ ತಪ್ಪು ಆಲೋಚನೆಗಳನ್ನು ನೀನು ಆರಿಸಿಕೊಳ್ಳುತ್ತಿಲ್ಲ. ನಿನ್ನ ಮನಸ್ಸು ಈ ಪ್ರಪಂಚದಲ್ಲಿ ಎಷ್ಟೋ ಜನರನ್ನು, ಎಷ್ಟೋ ಕಹಿ ಅನುಭವಗಳನ್ನು ದಾಟಿ ಬಂದಿರುವುದರಿಂದ ಅದು ಈ ರೀತಿ ಯೋಚಿಸುತ್ತದೆ. ಆದರೆ ನಿನ್ನ ಹೃದಯ ಮತ್ತು ನಿನ್ನ ಆತ್ಮ ಇದೆಯಲ್ಲ, ಅದು ತುಂಬ ಪವಿತ್ರವಾದದ್ದು ಮತ್ತು ಅದು ಯಾವಾಗಲೂ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತದೆ. ನಿನ್ನ ಆತ್ಮದ ಶಕ್ತಿ ಎಷ್ಟಿದೆ ಎಂದರೆ ಅದು ನಿನ್ನಿಂದ ಎಂದಿಗೂ ದೊಡ್ಡ ತಪ್ಪುಗಳನ್ನು ಮಾಡಲು ಬಿಡುವುದೇ ಇಲ್ಲ. ಆದರೂ ನಿನ್ನೊಳಗೆ ನಿನಗೆ ಕಾಣಿಸುವ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಲು ನೀನು ಪ್ರತಿದಿನ ಬೆಳಗ್ಗೆ ಎದ್ದು ವಿಘ್ನ ನಿರ್ವಾಹಕನಾದ ಗಣೇಶನ ಧ್ಯಾನವನ್ನು ಮಾಡು. ಹಾಗೆ ಧ್ಯಾನ ಮಾಡುವಾಗ ಮೊಬೈಲ್ನಲ್ಲಿ ಅಲಾರಾಮ್ ಇಟ್ಟುಕೊಳ್ಳಬೇಡ. ನಿನ್ನ ಮನಸ್ಸಿಗೆ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಶಾಂತವಾಗಿ ಧ್ಯಾನಿಸು. ಬೆಳಗಿನ ಆರಂಭವನ್ನು ಗಣೇಶನ ಸ್ಮರಣೆಯೊಂದಿಗೆ ಮಾಡಿದರೆ ಆತ ನಿನಗೆ ಎಂತಹ ಸದ್ಬುದ್ಧಿ ನೀಡುತ್ತಾನೆ ಎಂದರೆ ನಿನ್ನ ಮನಸ್ಸಿನಲ್ಲಿರುವ ಅಪರಾಧ ಪ್ರಜ್ಞೆ ಮತ್ತು ಮುಜುಗರ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಯಾವುದೇ ಮನುಷ್ಯ ಮಾಡಬೇಕಾದದ್ದು ಇಷ್ಟೇ, ತನ್ನ ಮೇಲೆ ತಾನು ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಬೇಕು. ನಿನಗೆ ಅನೇಕ ವರ್ಷಗಳಿಂದ ಕೇಳುತ್ತಿದ್ದರೂ ಎಷ್ಟೋ ಶ್ಲೋಕಗಳು, ಚಾಲೀಸಗಳು ನೆನಪಿರುವುದಿಲ್ಲ. ಆದರೆ ಯಾರೋ ಹೇಳಿದ ಕತೆ, ಯಾರದ್ದೋ ಆಸ್ತಿ ಅಂತಸ್ತು, ಯಾರೋ ಮಾಡಿದ ಕೆಟ್ಟದ್ದು ಅಥವಾ ಸಂಬಂಧಗಳ ಕಹಿ ಘಟನೆಗಳು ಒಮ್ಮೆ ಕೇಳಿದರೂ ನಿನ್ನ ಮನಸ್ಸಿನಲ್ಲಿ ಪೂರ್ತಿಯಾಗಿ ನೆನಪಿಟ್ಟುಕೊಳ್ಳುತ್ತದೆ. ಯಾಕೆಂದರೆ ನಿನ್ನ ಗಮನ ಅಲ್ಲಿರುತ್ತದೆ. ಹಳೆಯ ತಪ್ಪು ಅಭ್ಯಾಸಗಳಿದ್ದರೆ ಪರವಾಗಿಲ್ಲ, ಈಗಾಗಲಾದರೂ ಅದು ತಪ್ಪು ಎಂದು ಗಮನಿಸು, ಗುರುತಿಸು ಮತ್ತು ಆ ಕೆಟ್ಟ ಅಭ್ಯಾಸಗಳನ್ನು ನನ್ನ ಜೀವನದಲ್ಲಿ ಬಿಟ್ಟು ತೊಲಗಲಿ ಎಂದು ಪ್ರಾರ್ಥಿಸು. ಅವು ನಿನ್ನಿಂದ ದೂರ ಓಡಿ ಹೋಗುತ್ತವೆ. ನಾನು ನಿನಗೆ ಯಾವಾಗಲೂ ದೇವಿಯ, ಅಂದರೆ ದುರ್ಗೆ ಅಥವಾ ಶಕ್ತಿಯುತವಾದ ದೇವಿಯ ಆರಾಧನೆ ಮಾಡಲು ಏಕೆ ಹೇಳುತ್ತೇನೆ ಗೊತ್ತಾ? ನೀನು ಯಾವಾಗಲೂ ದೇವಿಯ ಬಳಿ ಅಮ್ಮ, ನನ್ನ ಶತ್ರುಗಳನ್ನು ನಾಶ ಮಾಡು ಎಂದು ಬೇಡಿಕೊಳ್ಳುತ್ತೀಯ. ಆದರೆ ನಿನ್ನ ಶತ್ರುಗಳು, ನಿಜವಾದ ಶತ್ರುಗಳು ಹೊರಗಿಲ್ಲ, ಅವರು ನಿನ್ನ ಒಳಗೆಯೇ ಇದ್ದಾರೆ. ನಿನ್ನೊಳಗಿರುವ ಸೋಮಾರಿತನ, ನಿನ್ನನ್ನು ದಾರಿ ತಪ್ಪಿಸುವ ಆಲೋಚನೆಗಳು, ನೀನು ಒಳ್ಳೆಯದನ್ನು ಮಾಡಲು ಹೋದಾಗ ಬರುವ ಕೆಟ್ಟ ಯೋಚನೆಗಳೇ ನಿನ್ನ ಅಸಲಿ ಶತ್ರುಗಳು. ಅವು ನಿನ್ನನ್ನು ಪತನದ ಹಾದಿಗೆ ಕೊಂಡೊಯ್ಯುತ್ತವೆ. ದೇವಿಯ ಆರಾಧನೆ ಮಾಡಿದಾಗ ಮೊದಲು ನಿನ್ನ ಒಳಗಿರುವ ಈ ಶತ್ರುಗಳು ವಿನಾಶವಾಗುತ್ತದೆ. ನೀನು ನಿನ್ನ ತಂದೆ ತಾಯಿಗಾಗಿ ಏನೆಲ್ಲ ಮಾಡಿದ್ದೀಯೋ ಮತ್ತು ಎಷ್ಟು ಮಾಡಿದ್ದೀಯೋ ಅಷ್ಟನ್ನು ಬೇರೆ ಯಾವ ಮಗನು ಅಥವಾ ಮಗಳು ಮಾಡಲು ಸಾಧ್ಯವಿಲ್ಲ. ಇದನ್ನು ಮೊದಲು ಅರಿತುಕೋ. ಇಷ್ಟೊಂದು ಕಷ್ಟ ನೋವುಗಳ ಮಧ್ಯೆಯೂ ನೀನು ಅವರಿಗೆ ಮಾಡಿದ ಸೇವೆ ಸಾಕು. ನನ್ನ ಕೆಲವು ಮಕ್ಕಳು ನಾನು ನನ್ನ ಹೆತ್ತವರಿಗೆ ಆರ್ಥಿಕವಾಗಿ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಎಂದು ತುಂಬ ಉದಾಸೀನರಾಗಿರುತ್ತಾರೆ, ಕೊರಗುತ್ತಾರೆ. ಆದರೆ ನೀನು ಸರಿಯಾದ ಹಾದಿಯಲ್ಲೇ ಇದ್ದೀಯ.
ನಿನ್ನ ಕುಟುಂಬದ ನಿಯಮವನ್ನು ಗೌರವಿಸುತ್ತಾ ಅವರ ಜೊತೆಯಾಗಿದ್ದೀಯಾ? ಹೆತ್ತವರಿಗೆ ನೀನು ಅವರ ಕಣ್ಣೆದುರಿದ್ದರೆ ಪ್ರೀತಿಯಿಂದ ಮಾತನಾಡಿಸಿದರೆ ಅಷ್ಟೇ ಸಾಕು. ಅದಕ್ಕಿಂತ ಹೆಚ್ಚೇನೂ ಬೇಡ. ಹಣದಿಂದ ಎಲ್ಲವನ್ನೂ ಅಳೆಯಬೇಡ. ಪ್ರೀತಿ ಮತ್ತು ಗೌರವ ನೀಡುವುದು ಎಲ್ಲಕ್ಕಿಂತ ದೊಡ್ಡ ಸೇವೆ. ನಿನ್ನ ಮನಸ್ಸಿನಲ್ಲಿ ಯಾವುದಾದರೂ ಪೂಜೆ, ಹವನ ಅಥವಾ ಕಥೆ ಮಾಡಿಸಬೇಕು ಎಂಬ ಆಸೆ ಇದ್ದರೆ, ಮನೆಯಲ್ಲಿ ತೊಂದರೆಯಾಗುತ್ತಿದ್ದರೆ ಸದ್ದಿಲ್ಲದೆ ಹೊರಗಿನ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿಕೊಂಡು ಬಾ. ಯಾರಿಗೂ ಹೇಳುವ ಅಥವಾ ಕೇಳುವ ಅಗತ್ಯವಿಲ್ಲ. ದೇವಸ್ಥಾನದಲ್ಲಿ ಮೊದಲೇ ಹೇಳಿಬಿಡು, ನಾನು ಜಾಸ್ತಿ ಪ್ರಸಾದ ಮನೆಗೆ ಕೊಂಡೊಯ್ಯುವುದಿಲ್ಲ ಎಂದು. ಅಲ್ಲಿ ಸಿಗುವ ಹಣ್ಣು, ಸಿಹಿಯನ್ನು ನೀನು ಸ್ವೀಕರಿಸು. ಉಳಿದ ಪ್ರಸಾದವನ್ನು ಅಲ್ಲಿರುವ ಭಕ್ತರಿಗೆ ಹಂಚಿಬಿಡು. ಪೂಜೆ ಮಾಡಿ 4 ಜನರಿಗೆ ಪ್ರಸಾದ ಹಂಚುವುದು ಅತ್ಯಂತ ಪುಣ್ಯದ ಕೆಲಸ. ನಿನ್ನ ಮನಸ್ಸಿನ ಶಾಂತಿಗಾಗಿ ಈ ಪೂಜೆಯನ್ನು ಖಂಡಿತ ಮಾಡು. ಇದರಿಂದ ನಾನು ತುಂಬ ಸಂತೋಷಪಡುತ್ತೇನೆ. ಯಾವಾಗಲೂ ಸಂತೋಷವಾಗಿರು. ಆಯುಷ್ಮಾನ್ ಭವ.